Hey everyone, welcome back to my YouTube channel ESF Engineering video YT. ಆ್ಯಕ್ಚುಲಿ ಐ ಆಮ್ ನಾಟ್ ವೆಲ್, ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾವುದು ಕೂಡ. ಬಟ್ ಪರವಾಗಿಲ್ಲ, ನೀವೆಲ್ಲರೂ ಓದಿದ್ದೀರ ಅನ್ಕೊತಿದ್ದೀನಿ. ವೈ ಬಿಕಾಸ್ ನಾನು 2.2 ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಇವಾಗವರೆಗೂ ನೀವೆಲ್ಲರೂ ಏನು ಹಾಲಿಡೇ ಇತ್ತಲ್ಲ 3 ಡೇಸು ಅದರಲ್ಲೇ ಓದಿದ್ದೀರ ಅನ್ಕೊತಿದ್ದೀನಿ. ಬಟ್ ಆದರೂ ನೀವು ಕೇಳ್ತಾನೆ ಇದ್ದೀರ ಸ್ವಲ್ಪ ಜನ ಬ್ರೋ 2.2 ಅಂತ. ಬಟ್ ಆದರೂ ಪರವಾಗಿಲ್ಲ, ನನಗೆ ಇದರಲ್ಲೇ ಈ ವಿಡಿಯೋದಲ್ಲಿ ಹೇಳ್ತೀನಿ ಆನ್ಸರ್ಸ್. ಸ್ವಲ್ಪ ನಾನು ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಆನ್ಸರ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ನೀವು ಪ್ರತಿಯೊಂದು ಅದರಿಂದ ನೋಡ್ಕೋಬೋದು, ಆಯಿತಾ. ಇಂಪಾರ್ಟೆಂಟಾಗಿ ಏನು ಓದಬೇಕು ಅಂದರೆ ನೋಡಿ, ಇದು ಡೇಟಾ ಟೆಸ್ಟ್ ಅಂದರೆ ಏನು, ಮತ್ತು ಈ ಕೆ ಮ್ಯಾಪಿಂಗ್ ಅಂದರೆ ಏನು, KMP ಅಂದರೆ ಏನು, ಮೀನ್ಸ್ ಪ್ಯಾಟರ್ನ್ ಮ್ಯಾಚಿಂಗ್ ಅಂದರೆ ಏನು, ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆದಮೇಲೆ ಇದೇ ಅಲ್ಲ, ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ವೇರಿಯೇಬಲ್ ಇದೆ, ನಾನು ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ಅನ್ಕೊತೀನಿ, ಅದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಎ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಪುಷು ಪಾಪು ಡಿಸ್ಪ್ಲೇ, ಇದೇನಿಲ್ಲ, ನಾನು PDF ಶೇರ್ ಮಾಡ್ತೀನಿ. ಇನ್ನೊಂದು ನಾನು ಲ್ಯಾಪ್ಟಾಪಲ್ಲೇ ಮಾಡ್ಬೋದಾಗಿತ್ತು, ಬಟ್ ನನಗೆ ಅಲ್ಲಿ ಬರೆಯೋಷ್ಟು ಕೂಡ ಅಷ್ಟು ಪೇಷನ್ಸ್ ಇಲ್ಲ. ಸೊ ನಿಮಗೆಲ್ಲರಿಗೂ ಐ ಆಮ್ ನಾಟ್ ವೆಲ್, ಸೊ ನಿಮಗೆ ಇದರಿಂದ ಹೇಳ್ತಿದ್ದೀನಿ, ನಿಮಗೆ ಅರ್ಥ ಮಾಡ್ಕೊಂಡು ನಾಳೆ ಎಕ್ಸಾಮಲ್ಲಿ ಈಸಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದೇ ನನ್ನ ಮೈನ್ ಇಂಟೆನ್ಷನ್, ಆಯಿತಾ. ಎಲ್ಲರೂ ಆರಾಮಾಗಿ ಪಾಸ್ ಆಗಬೇಕು. ಮತ್ತು ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಆಫ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಂದರೆ 4 ಇದ್ದಾವೆ, ಆ 4 ಬರ್ಕೋಬೇಕು. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಅಂದರೆ ಏನು, ಎಕ್ಸಾಮ್ಗೆ ಹೋಗೋಕ್ಕಿಂತ ಒಂದು 2 ನಿಮಿಷ ಇದ್ರ ChatGPT ನೋಡಿರಿ, ಇದೇನಂತ ಅರ್ಥ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. RS ಅಂದರೆ ನೀವೆಲ್ಲ ಇಷ್ಟು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ, ಇಷ್ಟು ಓದ್ಕೊಳ್ಳಾಯ್ತಾ. ನೆಕ್ಸ್ಟ್ ವೀಡಿಯೋಗೆ ಹೋಗೋಣ, ಆನ್ಸರ್ಸ್ ಹೇಳೋಣ. ನೆಕ್ಸ್ಟು ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಮೀನ್ಸ್ ಈ ಕ್ವಶನ್ಸ್ಗೆ ಆಯಿತಾ. ವಾಟ್ ಇಸ್ ಮೀನ್ ಬೈ ಡೇಟಾ ಸ್ಟ್ರಕ್ಚರ್, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್, ನೀಡ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಆಲ್ ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್, ಸಮ್ ಆಫ್ ದ ಡಿಫ್ರೆಂಟ್ ಟೈಪ್ಸು ಡೇಟಾ ಸ್ಟ್ರಕ್ಚರ್, ಆಯಿತಾ. ಇದು ಕ್ವಶನ್ನು. ಇವಾಗ ಏನಂದರೆ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಡೇಟಾ ಸ್ಟ್ರಕ್ಚರ್ ಅಂದರೆ ಇಟ್ಸ್ ಎ ಮೆಥಡ್ ಆಫ್ ಸ್ಟೋರಿಂಗ್ ಎ ಡೇಟಾ ಇನ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತಿದ್ದೀವಿ, ಮತ್ತು ಅದನ್ನು ಆರ್ಗನೈಸ್ ಅಂದರೆ ಒಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ, ಮತ್ತು ಅದು ರಿಪ್ರೆಸೆಂಟ್ ಕೂಡ ಆಗ್ತಾ ಇರುತ್ತೆ, ಆ್ಯಂಡ್ ಎಫಿಷಿಯೆಂಟ್ಲಿ ರಿಟ್ರೀವ್ ಆ್ಯಂಡ್ ಮ್ಯಾನಿಪುಲೇಟೆಡ್ ಕೂಡ ಆಗ್ತಾ ಇರುತ್ತೆ. ಸೊ ನಾನು ಮೀನ್ಸ್ ನಿಮಗೆ ಆ ಥರ ಬರೆಯೋಕ್ಕೆ ಹೋಗ್ಬಿಡಿ, ಇದು ChatGPT ಅಲ್ಲ, ನೋ ಮೀನ್ಸ್ PDF ಅಲ್ಲಿರೋ ಇದು ಡೆಫಿನೇಷನ್ಸ್ ಇದೇನು ಅಷ್ಟೊಂದೇನು ನಿಮಗೆ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಆದರೂ ಇದನ್ನು ಓದ್ಕೊಳಕ್ಕೆ ಟ್ರೈ ಮಾಡಿ, ಆಯಿತಾ. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಆನ್ ಮೆಮೊರಿ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ, ಮತ್ತು ಇಟ್ ಕ್ಯಾನ್ ಬಿ ಆರ್ಗನೈಸ್ಡ್ ಆಗ್ತದೆ, ಇಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ವೆನ್ ವಿ ರಿಕ್ವೈರ್ ಇಟ್ ರಿಪ್ರೆಸೆಂಟ್ ಎಫಿಷಿಯೆಂಟ್ಲಿ, ಇಟ್ ಕ್ಯಾನ್ ಬಿ ರಿಟ್ರೀವ್ಡ್ ಕೂಡ ಚಾನ್ಸ್ ಇದೆ, ಆರ್ ಮ್ಯಾನಿಪುಲೇಟೆಡ್ ಕೂಡ ಆಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಡೆಫಿನೇಷನ್ ಏನಂತ ಗೊತ್ತಾಯಿತು. ನೋಡಿ, ಇದನ್ನು ಬರೆಯೋಕ್ಕೆ ಟ್ರೈ ಮಾಡಿ, ಆಯಿತಾ. ನೀವು ಇದು ಬರೆದ್ರೆ ಯಾರೋ ಇಷ್ಟೆಷ್ಟು ಕೊಟ್ಟಿದ್ದಾನೆ ಅಂತ ಕೂಡ ಹೇಳ್ಬೋದು, ಏನಿಲ್ಲ ಅದಂದರೆ ಏನು ಅಂತ ಅಷ್ಟೇ, ಆಯಿತಾ. ನೆಕ್ಸ್ಟು ಮತ್ತು ಇನ್ನೊಂದು ವಿಡಿಯೋಗಿನ ಮುಂಚೆ ಮತ್ತು ಅದು ಯಾರೋ ಒಂದು ಶೈಲು ಗ್ರೂಪ್ ಅಂತೆ 25 ರೂಪೀಸ್ ಕೊಟ್ಬಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ, ಇದು ಕ್ವಶನ್ಸ್ ಕೊಡ್ತೀನಿ YouTube ಡೆವಲಪರ್ ಅಂತೆ, ಇವೆಲ್ಲ ನಿಮಗೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್, ಬಿಟ್ಬಿಡಿ ಮಕ್ಕಳ. ನಾನು ಇದೀನಲ್ಲ, ನಾನು ಮೆಂಬರ್ಶಿಪ್ ಕೊಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಕೊಟ್ಟಿದ್ದೀನಿ. ಏನು ಒಂದೇ ಒಂದು ಕಾರಣ, ಪ್ರತಿಯೊಬ್ಬರಿಗೂ ನಿಮಗೆಲ್ಲರಿಗೂ ಒಂದು ವೆಬ್ಸೈಟ್ ಆಗಲಿ ಒಂದು ಆ್ಯಪ್ ಆದರೂ ನಿಮಗೆ ಆ್ಯಕ್ಸೆಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ನಾನು ಕಂಪ್ಲೀಟಾಗಿ ಈ ಫೀಲ್ಡಿಂದ ಆಚೆ ಹೋಗ್ತೀನಿ. ನಾನು ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, ಇವಾಗ ನಿಮಗೆಲ್ಲರಿಗೂ ಮೆಂಬರ್ಸ್ ಓಪನ್ ಆಗಿ ಈ ಫೀಲ್ಡಿಂದ ಆಚೆ ಹೋಗೋಡೆ ನಿಮಗೆಲ್ಲರಿಗೂ, ನಿಮ್ಮ ಜೂನಿಯರ್ಸ್ ಕೂಡ ಪ್ರತಿದೊಂದು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಲ್ಲ, ಅದನ್ನೆಲ್ಲ ಹೆಲ್ಪ್ ಆಗೋ ಥರ ನಾನು ಒಂದು ಆ್ಯಪ್ ಆರ್ ವೆಬ್ಸೈಟ್ ಆ್ಯಪಲ್ಲೇ ನಾನು ಮಾಡಿಕ್ಕಿರ್ತೀನಿ. ಆದಮೇಲೆ ಯಾರು ಫೇಲ್ ಆಗಬಾರ್ದು, ಲೈಕ್ ನಮ್ಮ ಫ್ರೆಂಡ್ಸ್ ಸಾಗರ್. ಸೊ ನಾನು ಅದು ನನ್ನ ಮೈ ಇಂಟೆನ್ಷನ್, ಅದಕ್ಕೆ ನಾನು ಮೆಂಬರ್ಶಿಪ್ ಕಂಟೆಂಟ್ ಮಾಡಿದೆ. ಮತ್ತು ನಿಮ್ಗೆ ಯಾರು ನನಗೆ ಸಪೋರ್ಟ್ ಮಾಡಬೇಕಿದ್ರೆ ಆ್ಯಪ್ ಬಿಲ್ಡಿಂಗ್ಗೆ ಮೀನ್ಸ್ ಅಮೌಂಟ್ ಏನೋ ಕೊಡೋಂಗೆ ಇಂಟ್ರೆಸ್ಟ್ ಇದ್ದರೆ ಸೂಪರ್ ಚಾಟ್ ಮಾಡಿ, ಇಲ್ಲಾಂದರೆ ಪರ್ಸ್ನಲ್ ಟು ಮನಿ. ಓಕೆ, ದಟ್ಸ್ ದ ಪಾಯಿಂಟ್. ಏನು ಬೇಡ, ನೀವು ಓದ್ಕೊಳ್ರು ಸಾಕು, ನನಗೆ ನಾನೇ ಮಾಡಿಕ್ಕೆ ಹೋಗ್ತೀನಿ ಎಲ್ಲ ಪ್ರತಿಯೊಂದು ನಿಮ್ಗೆ, ಆಯಿತಾ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ಗೆ ಹೋಗೋಣ. ಇದರಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಫಸ್ಟು ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ನಮ್ಗೆ ಕ್ಲಾಸಿಫಿಕೇಷನಲ್ಲಿ 2 ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಇದೆ ಅಲ್ವಾ, ಹೌದಾ ಅಲ್ವಾ. ನಿಮಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇನ್ನೊಂದು ಮೈನ್ ಪಾಯಿಂಟು, ನಿಮ್ಗೆ ಇದೇ ಥರ ವೀಡಿಯೋ ಬೇಕು ಅಂದರೆ ಎಸ್ ಅಂತ ಮಾತ್ರ ಕಮೆಂಟ್ ಮಾಡಿ ಪ್ರತಿಯೊಬ್ಬರು. ನಾನು ಖಂಡಿತ ಇದೇ ಥರ ಮಾಡೆಲ್ 2, 3, 4, 5 ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ ಮಕ್ಕಳ, ನಿಜ. ಯಾಕಂದರೆ ನೀವು ಇಂಟ್ರೆಸ್ಟೆಡ್ ಇಲ್ಲ ಅಂದರೆ ನಾನು ಮಾಡಿ ಏನು ಹೇಳಿ ಪ್ರಯೋಜನ ಅಲ್ವಾ. ಸೊ ನಾನು ಎಸ್ ಸರ್ ನೋ ಅಂತ ಕಮೆಂಟ್ ಮಾಡಿದ್ದೆ. ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಅದೇ ಇಲ್ಲ ಡೈರೆಕ್ಟ್ಲಿ ಇಲ್ಲಿ ಬೇಡ ಅಲ್ಲೇ ಹೇಳ್ತೀನಿ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಇದ್ರಿಗೆ ಈ ಇಂಟೀಜರ್ಸು, ಫ್ಲೋಟು, ಕ್ಯಾರೆಕ್ಟರಿಸ್ಟಿಕ್ಸು, ಸ್ಟ್ರಿಂಗು, ಬೂಲಿಯನ್ ಆಪರೇಷನ್ಸ್ ಫಂಕ್ಷನ್ಸ್ ಅಂತಿರುತ್ತೆ. ಡೇಟಾ ಸ್ಟ್ರಕ್ಚರ್ ಈ ಥರ ಏನು ಡಯಾಗ್ರಾಮ್ ಬರೆಯೋಕ್ಕೆ ಹೋಗ್ಬೇಡಿ. ನನ್ನ ಹತ್ರ ನಿಮಗೋಸ್ಕರ ಈಸಿಯಾಗಿ ಡಯಾಗ್ರಾಮ್ಸ್ಗಳು ತಂದಿದ್ದೀನಿ, ಏನಿಲ್ಲ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾನಲ್ಲ, ಈ ಫಂಡಮೆಂಟಲ್ಸ್ ಇರುತ್ತಲ್ಲ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ದು, ಪ್ರತಿಯೊಂದು ಇಲ್ಲಿ ಬರ್ಕೊಳ್ಳಿ. ಮತ್ತು ಇದರಲ್ಲಿ ಹರೇ ಸ್ಟ್ಯಾಕ್ಸು, ಟ್ರೀಸು ಏನಿದೆ ಇದರಲ್ಲಿ ಬರ್ಕೊಳ್ಳಿ. ಇಷ್ಟು ಮಾತ್ರ ಬರೀ ಡೇಟಾ ಸ್ಟ್ರಕ್ಚರ್ ಅಂತ, ಇಲ್ಲಿ ಡೇಟಾ DS ಅಂತ ಹಾಕ್ಬಿಡಿ, ಇಲ್ಲಿ ಬರೀ ಆಗ್ತಿಲ್ಲ. ಓಕೆ, ಡೇಟಾ ಸ್ಟ್ರಕ್ಚರ್ ಅಂತ ಬರ್ಕೊಂಡ್ಬಿಟ್ಟು ಈ ಥರ ಡಯಾಗ್ರಾಮ್ ಮಾಡ್ಕೊಳ್ಳಿ. ನಿಮ್ಗೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಎಕ್ಸಾಮ್ಗೆ ಮರೆಯೋ ಥರ ಈ ಥರ ಡಯಾಗ್ರಾಮ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಇವಾಗ ಕೊಟ್ಟಿದ್ದೆನಲ್ಲ ಆ ಥರ ಮಾಡ್ಕೊಳ್ಳಿ. ನಿಮಗೆ PDF ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಅದು ಓಕೆನಾ. ಆಲ್ರೆಡಿ ಮಾಡಿಕ್ಕಿದ್ದೀನಿ ಅನಿಸುತ್ತೆ. ಓಕೆ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನಂದರೆ ಇನ್ನೊಂದು ಡೇಟಾ ಸ್ಟ್ರಕ್ಚರ್ ಕ್ಯಾನ್ ಬಿ ಮ್ಯಾನಿಪುಲೇಟ್, ಆಯಿತಾ. ಅಂದರೆ ಮ್ಯಾನಿಪುಲೇಟ್ ಆಗ್ತಾ ಇರುತ್ತೆ ಇನ್ನು ಥ್ರೂ ಕಂಪ್ಯೂಟರ್, ಆಯಿತಾ. ಡೈರೆಕ್ಟ್ಲಿ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಡೈರೆಕ್ಟ್ಲಿ. ಇದು ಕ್ಯಾನ್ ಬಿ ಅನ್ನೋದು ಮೈನ್ ಇಂಪಾರ್ಟೆಂಟ್, ಅದು ಆಗ್ತಾ ಇದೆ ಅಂತ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆನಾಟ್ ಬಿ ಅಂತ
ಬರುತ್ತೆ. ಸೊ ಕ್ಯಾನ್ ಬಿ ಮ್ಯಾನಿಪುಲೇಟ್ ಡೈರೆಕ್ಟ್ಲಿ ಬೈ ದ ಮಿಷಿನ್ಸ್ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಇಸ್ ಕಾಲ್ಡ್ ಎಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಮಿಷಿನ್ ಇನ್ಸ್ಟ್ರಕ್ಷನ್ಸಿಂದ ಏನಾಗ್ತದೆ, ಡೇಟಾ ಕ್ಯಾನ್ ಬಿ ಮ್ಯಾನಿಪುಲೇಟ್ ಆರ್ ಡೈರೆಕ್ಟ್ಲಿ ಮ್ಯಾನಿಪುಲೇಟ್ ಆಗ್ತಿದೆ ಥ್ರೂ ಇನ್ಸ್ಟ್ರಕ್ಷನ್ಸಿಂದ, ಆಯಿತಾ. ಅದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಪಾಯಿಂಟಲ್ಲಿ. ಇವಾಗ ಅದರಲ್ಲಿ ಬಂದುಬಿಟ್ಟು ಫಂಡಮೆಂಟಲ್ಸ್ ಆಫ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಇಂಟೀಜರ್ಸು ಅಂದರೆ ಏನು, INT ಅಂತ ಮೀನ್ಸ್ ಫಂಡಮೆಂಟಲ್ಸ್ ಈ ಥರ ಬರ್ಕೊಳ್ಳಿ, ಯಾಕಂದರೆ ನಮಗೆ ಈಸಿ ಆಗುತ್ತೆ ಮಾರ್ಕ್ಸ್ ಕೊಡೋದಲ್ಲಿ ಯಾವ ಲೆಟರ್ಗೆ. ಇಂಟೀಜರ್ಸು, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸು ಮತ್ತು ಡಬಲ್ ವ್ಯಾಲ್ಯೂಸ್, ಕ್ಯಾರೆಕ್ಟರಿಸ್ಟಿಕ್ಸು, ಪಾಯಿಂಟರ್, ಇವೆಲ್ಲ ಏನು ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಆದರೂ ಟ್ರೈ ಮಾಡಿ ಇದು ಓದ್ಕೊಳಕ್ಕೆ. ಸೊ ಈಸಿ ಆಯಿತಾ. ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ದಟ್ ಡೇಟಾ ಸ್ಟ್ರಕ್ಚರ್ cannot be manipulated directly by the machine's instructions is called as a non-primitive data structure ಆಯಿತಾ. ಆ್ಯಂಡ್ ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ is called as is created ಅರೇಸು ಮತ್ತು ಸ್ಟ್ಯಾಕ್ಸು, ಕ್ಯೂಸಸ್, ಟ್ರೀಸ್, ಲಿಂಕ್ ಲಿಸ್ಟ್, ಇವೆಲ್ಲ ನಿಮ್ಗೆ ಗೊತ್ತಿದೆ, ಗ್ರಾಫ್ಸಲ್ಲಿ ಓದಿರ್ತೀವಿ ನೀವು, ಇವೆಲ್ಲ ಗ್ರಾಫ್ಸ್ ಅಂತಿದೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇನಿಲ್ಲ, ಇಷ್ಟು ಓದ್ಕೊಳಕ್ಕೆ ಏನು ದೊಡ್ಡದಿದೆ ಅಲ್ವಲ್ಲ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಬಂದುಬಿಟ್ಟು ಇಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್, ನಾನ್ ಪ್ರಿಮಿಟಿವ್ ಡೇಟಾ ಬಂದುಬಿಟ್ಟು ಅದನ್ನು ಇಟ್ ಕೆನಾಟ್ ಬಿ ಮ್ಯಾನಿಪುಲೇಟೆಡ್ ಬೈ ದ ಮಿಷಿನ್ ಇನ್ಸ್ಟ್ರಕ್ಷನ್ಸು, ಅಷ್ಟೇ, ಇದರಲ್ಲಿ ಏನಿಲ್ಲ. ಅದು ಬಿಟ್ಟರೆ ಬಟ್ ನೀವು ಹೆಂಗೆ ಪ್ರೆಸೆಂಟೇಷನ್ ಮಾಡ್ತೀರಾ ಅನ್ನೋದೇ ಮೈನ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ನೀವು ಮಾಡಬೇಕಾಯ್ತು ನೀಟಾಗಿ ಪ್ರತಿಯೊಂದು ಹೇಳಿಸ್ಕೊಂಡು, ಯಾರನ್ನ ಪರವಾಗಿಲ್ಲ, ಗೊತ್ತಿಲ್ಲದ್ರೆ ಅನ್ನೋದು ಹೇಳಿಸ್ಕೊಡಿ. ಮತ್ತು ನಿಮಗೆ ಮೆಂಬರ್ಸ್ಗೆ ಲೈವ್ ಬೇಕು ಅಂದರೆ ಹೇಳಿ, ನನಗೆ ಸ್ಟಡಿ ವಿತ್ ಮೀ ಅಂತ ನಾನು ಇವತ್ತು ಕಂಪ್ಲೀಟಾಗಿ ನೈಟೆಲ್ಲ ಓದೋಣ ನಿಮ್ಮ ಜೊತೆ ನಾನು. ಓಕೆ, ಬೇಸಿಕ್ ಆಪ್ರೇಷನ್ ಕ್ಯಾನ್ ಬಿ ಪರ್ಫಾರ್ಮ್ ಡೇಟಾ ಸ್ಟ್ರಕ್ಚರ್. ನಿಮ್ಗೆ ಎಕ್ಸಾಮ್ ಆದಮೇಲೆ ನಾನು ನಿಮ್ಮ ಜೊತೆ ನಿಮ್ಮ ಕಾಲೇಜಿಗೆ ವಿಸಿಟ್ ಮಾಡಿರ್ತೀನಿ, ಬಟ್ ನಾನು ಯಾರೋ ಒಂದು ನಿಮ್ಗೆ ಗೊತ್ತಿರಲ್ಲ. ಬಟ್ ಯಾವುದೋ ಒಂದು ಕಾಲೇಜಿಗೆ ನೀವು ಎಕ್ಸಾಮ್ ಆದಮೇಲೆ ನಾನು ಆಚೆ ಇರ್ತೀನಿ, ನೋಡೋಣ ಯಾರು ಹಿಂಗೆ ಬರುತ್ತೆ ನಾಳೆ ಪೇಪರು ಅಂತ. ಈಸಿನೇ ಬರುತ್ತೆ, ಟೆನ್ಷನ್ ಏನು ಪಡೋದು ಬೇಕಾಗಿಲ್ಲ, ಆಯಿತಾ. ನೆಕ್ಸ್ಟ್ ಟ್ರಾವರ್ಸಿಂಗ್ ಅಂದರೆ ಏನು, ಇನ್ಸರ್ಟಿಂಗ್ ಅಂದರೆ, ಸರ್ಚಿಂಗ್ ಏನು, ಡಿಲೀಟಿಂಗ್ ಅಂದರೆ, ಮರ್ಜಿಂಗ್ ಅಂದರೆ, ಸಾರ್ಟಿಂಗ್ ಅಂದರೆ ಏನು, ಏನಿಲ್ಲ. ಇದೊಂದು ಬೇಸಿಕ್ ಆಪ್ರೇಷನ್ಸ್ ಆಗ್ತಾ ಇರುತ್ತೆ ಇವೆಲ್ಲ ಡೇಟಾ ಸ್ಟ್ರಕ್ಚರ್ಸಲ್ಲಿ. ಏನಿಲ್ಲ, ಏನಂದರೆ ಸಾರ್ಟಿಂಗ್ ಅಂದರೆ ಏನು, ಸಾರ್ಟಿಂಗ್ ಅಂದರೆ ದ ಪ್ರೊಸೆಸ್ ಕ್ಯಾನ್ ಬಿ ಅರೇಂಜಿಂಗ್ ವೇರಿಯಸ್ ಡೇಟಾ ಐಟಮ್ಸ್ ಇದರ್ ಅಸೆಂಡಿಂಗ್ ಆರ್ ಡೇಟಾ. ಇವಾಗ ಒಂದು ಡೇಟಾ ಇರುತ್ತಲ್ಲ, ಒಂದು ಡೇಟಾನ ಬಂದುಬಿಟ್ಟು ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಆ ಥರ ಮಾಡ್ಬೋದು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಇವಾಗ ನೋಡು, ಕ್ಯಾಪಿಟಲ್ಸ್ ಆಗಿ, ಸ್ಮಾಲ್ ಆಗಿ, ಸ್ವಲ್ಪ ಆ ಥರ ಇರ್ತಾವಲ್ಲ, ಆರ್ ಸ್ಮಾಲ್ ನಂಬರ್ಸ್ ಆಗಿ, ಒಂದು ಸ್ಕ್ರಿಬಲ್ ಆಗಿದ್ದರೆ, ಮೀನ್ಸ್ ಸ್ಕ್ರಿಬಲ್ ಅಂತೀನಿ, ಆ ಕಡೆ ಈ ಕಡೆ ಪೇಪರ್ಸ್ ಇದ್ದರೆ ಕೂಡ ನಾನು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಅರೇಂಜ್ ಮಾಡಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರಿಂದ. ಸೊ ಅದು ಹತ್ರ ಇಕ್ತಾ ಇರ್ತಾರೆ, ಓಕೆನಾ. ನೆಕ್ಸ್ಟು ಮರ್ಜಿಂಗ್ ಅಂದರೆ ಏನು, ಮರ್ಜಿಂಗ್ ಅಂದರೆ ಇಲ್ಲ, ಕಂಬೈನಿಂಗ್ ದ ಟೂ ಸಾರ್ಟೆಡ್ ಲೀಸ್ಟ್ ಅಂತ ಅರ್ಥ. ಒಂದು ಸಿಂಗಲ್ ಸಾರ್ಟ್ ಫೈಲ್ಗೆ ಒಂದು ಕಂಬೈನ್ ಮಾಡ್ತಾ ಇರ್ತಾರೆ, ಟೂ ಸಾರ್ಟೆಡ್ ಲೀಸ್ಟಿಂದ ಇಂಟು ಎ ಸಿಂಗಲ್ ಸಾರ್ಟ್ ಫೈಲ್ಗೆ, ಆಯಿತಾ. ಡಿಲೀಟಿಂಗ್ ಅಂದರೆ ರಿಮೂವಿಂಗ್ ಡೇಟಾ ಫ್ರಮ್ ದ ಡೇಟಾ ಸ್ಟ್ರಕ್ಚರ್ ಇನ್ ದ ರಿಕಾರ್ಡ್, ಆಯಿತಾ. ಸರ್ಚಿಂಗ್ ಅಂದರೆ ಫೈಂಡಿಂಗ್ ದ ಲೊಕೇಶನ್ ಫ್ರಮ್ ದ ರಿಕಾರ್ಡ್ ವಿತ್ ದ ಗಿವನ್. ಇನ್ಸರ್ಟಿಂಗ್ ಅಂದರೆ ಆ್ಯಡ್ ನ್ಯೂ ಡೇಟಾ ಇಂಟು ಎ ಡೇಟಾ ಸ್ಟ್ರಕ್ಚರ್, ಆಯಿತಾ. ಡ್ರೈವರ್ಸಿಂಗ್ ಅಂದರೆ ಆಕ್ಸೆಸಿಂಗ್ ದ ರಿಕಾರ್ಡ್, ಆಯಿತಾ. ಒಂದು ರೆಕಾರ್ಡಿಂಗ್ ಆಕ್ಸೆಸ್ ಆಗಿದೆ ಎಕ್ಸಾಕ್ಟ್ಲಿ ಒನ್ಸ್ ದಟ್ ಸರ್ಟನ್ ಐಟಮ್ ಟು ದ ರಿಕಾರ್ಡ್ ಪೇ ಬಿ ಪ್ರೊಸೆಸ್ಡ್, ಆಯಿತಾ. ಇಷ್ಟ ಆಗಿದೆ ನಿಮ್ಗೆ. ಇದು ಈ ಕಷ್ಟ ಆಗ್ತಿದ್ದಾರೆ, ಬಟ್ ನಾನು ಇದೀನಲ್ವಾ, ಏನಿಲ್ಲ ನೋಡಿ. ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಕ್ರಿಯೇಟ್ ಅಂದರೆ ಏನು, ಕ್ರಿಯೇಟಿಂಗ್ ಎ ನ್ಯೂ ಡೇಟಾ ಸ್ಟ್ರಕ್ಚರು, ಮೀನ್ಸ್ ಸ್ವಲ್ಪ ಇದ್ರ ಸೇರಿಸ್ಬಿಟ್ಟು ಬರೀರಿ, ಆಯ್ತು. ಇದನ್ನೇ ಬರೀಬೇಡಿ, ಇದು ಈಸಿ ವೇ ಇದೆ, ಓಕೆ. ನೆಕ್ಸ್ಟು ಇನ್ಸರ್ಟ್ ಅಂದರೆ ಏನು, ಆ್ಯಡಿಂಗ್ ಎ ನ್ಯೂ ಡೇಟಾ ಸ್ಟ್ರಕ್ಚರ್ಸು. ಡಿಲೀಟಿಂಗ್ ಅಂದರೆ ರಿಮೂವಿಂಗ್ ಡೇಟಾ ಸ್ಟ್ರಕ್ಚರು. ಸರ್ಚಿಂಗ್ ಅಂದರೆ ಫೈಂಡಿಂಗ್ ದ ಲೊಕೇಶನ್, ಮೀನ್ಸ್ ಇದ್ರ ಜೊತೆಗೆ ಸ್ವಲ್ಪ ಬರದೇ ಇರುತ್ತೆ, ಇದನ್ನೇ ಬರಬೇಡಿ ನಾಳೆ ಎಕ್ಸಾಮಲ್ಲಿ. ಮತ್ತು ಫೈಂಡಿಂಗ್ ದ ಲೊಕೇಶನ್ ಆಫ್ ಎಲಿಮೆಂಟ್ ಆಫ್ ಡೇಟಾ ಸ್ಟ್ರಕ್ಚರ್. ಸಾರ್ಟ್ ಅಂದರೆ ಅರೇಂಜಿಂಗ್ ದ ಡೇಟಾ ಇಂಕ್ರೀಸಸ್ ಆರ್ ಡಿಕ್ರೀಸಸ್ಸು. ಮರ್ಜ್ ಅಂದರೆ ಒಂದು ಟೂ ಡಿಫ್ರೆಂಟ್ ಲಿಸ್ಟ್ನ ಅದನ್ನ ಕಂಬೈನ್ ಮಾಡಿ ಒಂದು ಸಿಂಗಲ್ ಫೈಲ್ ಮಾಡುತ್ತೆ. ಸೊ ಟ್ರಾವರ್ಸಿಂಗ್ ಅಂದರೆ ಆಕ್ಸೆಸಿಂಗ್ ಡೇಟಾ ಎಕ್ಸಾಕ್ಟ್ಲಿ ಟು ದ ಡೇಟಾ, ಮೀನ್ಸ್ ಆಕ್ಸೆಸಿಂಗ್ ಈಚ್ ಡೇಟಾ ಇಂಟು ಎಕ್ಸಾಕ್ಟ್ಲಿ ಇನ್ನೂ ಒನ್ ಡೇಟಾ, ಆಯಿತಾ. ಒನ್ ಡೇಟಾಗೆ ಎಕ್ಸಾಕ್ಟ್ಲಿ ಮಾಡ್ತಾ ಇರುತ್ತೆ. ಸೊ ಅದಾಗಿರುತ್ತೆ. ನಿಮ್ಗೆ ಆ ಥರ ಬೇಕಾದ್ರೆ ಓದ್ಕೊಳ್ಳು. ಅಂದರೆ ನಾನು ಏನು ಕೇಳಿದೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್ನ ಓದೋಕ್ಕೂ ಅಷ್ಟು ಇರ್ತವೆ ನಮಗೆ ಅಂತ, ಬಟ್ ನೀವು ಅದನ್ನ ಹೆಂಗೆ ಓದ್ತೀರ ಅಂದರೆ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಅಪ್ಲಿಕೇಶನ್ಸ್ ಇದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಇದೇನಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋದು ಕೂಡ ಬೇಕಾಗಿಲ್ಲ ನಿಮಗೆ. ವೈ ಬಿಕಾಸ್ ಇದೆಲ್ಲ ನೀವು ಓದ್ಬಿಟ್ಟಿರ್ತೀರಿ ಇಂಟರ್ನಲ್ಸ್ ಎಲ್ಲ, ನನಗೆ ಆದರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಅರೇಸ್ ಅಂದರೆ ಏನು, ಅರೇಸ್ ಕ್ಯಾನ್ ಬಿ ಅರೇಸ್ ಕ್ಯಾನ್ ಬಿ ಸ್ಟೋರ್ ಇನ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಡೇಟಾ ಟೈಪ್ಸ್ ಆಫ್ ಡೇಟಾ ಎಲಿಮೆಂಟ್ಸ್ ಇನ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್, ಆಯಿತಾ. ಇದೆ ಅಂದರೆ ಡೇಟಾ ಇರುತ್ತಲ್ಲ, ಅದು ಸ್ಟೋರ್ ಆಗುತ್ತೆ ಕಲೆಕ್ಷನ್ಸ್ ಆಫ್ ಎ ಸಿಮಿಲರ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರು, ಅದಾಗುತ್ತೆ ಎಲಿಮೆಂಟ್ಸ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ಸು. ಇವಾಗ ಲಿಂಕ್ ಲಿಸ್ಟ್ ಅಂದರೆ ಏನು, ನಿಮ್ಗೆ ಇಲ್ಲಿ ಬರೆಯೋಕ್ಕೆ ಕೂಡ ಇಲ್ವಲ್ಲ. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ಎ ಸೀರೀಸ್ ಆಫ್ ಎ ನೋಟ್ಸ್ ಕನೆಕ್ಟೆಡ್ ಬೈ ದ ಪಾಯಿಂಟರ್ಸು. ಒಂದರಿಂದ ಒಂದರಿಗೆ ಇಂಟರ್ ಕನೆಕ್ಷನ್ ಆಗ್ತಾ ಇರುತ್ತೆ, ಮೀನ್ಸ್ ಲೈಕ್ ದಿಸ್. ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ಇಲ್ಲಿಗೆ ಇಂಟರ್ ಕನೆಕ್ಷನ್ ಇಲ್ಲಿಗೆ ಆಗ್ತಾ ಇರುತ್ತೆ. ಸೊ ಅರ್ಥ ಆಯಿತಾ. ನೆಕ್ಸ್ಟ್ ಸ್ಟ್ಯಾಕ್ಸ್ ಅಂತ ಏನು, ಡೇಟಾ ಸ್ಟ್ರಕ್ಚರ್ ವಿಚ್ ಫಾಲೋಸ್ ದ ಫಸ್ಟ್ ಔಟ್ ಪ್ರಿನ್ಸಿಪಲ್. ಅದೇ ಕ್ಯೂಸ್ ಅಂದರೆ ಫಸ್ಟ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ಸು. ಅರ್ಥ ಆಯ್ತಾ ನಿಮಗೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯಿತಾ. ಟ್ರೀ ಅಂದರೆ ಏನು, ಟ್ರೀ ಅಂದರೆ ಅದರಲ್ಲಿ ಟ್ರೀ ಅಂದರೆ ಫಸ್ಟ್ ಗ್ರಾಫ್ಸ್ ಇರುತ್ತೆ, ಟೇಬಲ್ಸು ಮತ್ತು ಹಿಪ್ಸು, ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸು ಇದಾಗಿರುತ್ತೆ. ಇದು ಪ್ರತಿಯದು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಎಕ್ಸಾಮ್ಗೆ ನೀಟಾಗಿ ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಯಾರನ್ನ ಲೈಕ್ ಮಾಡಿ, ಆಯಿತಾ.
ವಾಟ್ ಯು ಮೀನ್ ಬೈ ಪ್ಯಾಟರ್ನ್ ಮ್ಯಾಚಿಂಗ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾನು ಪ್ಯಾಟರ್ನ್ ಮ್ಯಾಚಿಂಗ್ ಹೇಳೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ, ಆಯಿತಾ. ಪ್ಯಾಟರ್ನ್ ಮ್ಯಾಚಿಂಗ್ ಅಂದರೆ ಏನು? ಡೇಟಾ ಸ್ಟ್ರಕ್ಚರ್ಸ್ ಅಂತಿದೆಯಲ್ಲ, ಇವಾಗ ವಾಟ್ ಇಸ್ ಇದು ಬಂದರೆ ಟೆಕ್ಸ್ಟ್ ಆಯಿತು, ನಮಗಿದು ಪ್ಯಾಟರ್ನ್ ಆಯಿತು. ಇವಾಗ ಟೆಕ್ಸ್ಟ್ ಪ್ಯಾಟರ್ನ್ ಹೆಂಗಂದರೆ ಪ್ಯಾಟರ್ನ್ ಅಂದರೆ ಸ್ಟ್ರಕ್ಟ್ ಅಂತಿದೆ, ಬಟ್ ನೀವು ಟೆಕ್ಸ್ಟಲ್ಲಿ ನಿಮಗೆ ಆಕ್ಸೆಸ್ ಆಗ್ತಿದೆಯಾ ಇಲ್ವ ಅಂತ ನಾವು ನೋಡ್ತಿದ್ದೀವಿ ಫಸ್ಟು. ಹೆಂಗಂದರೆ ಡೇಟಾ ಸ್ಟ್ರಕ್ಚರ್ಸ್ STRUCT ಮೀನ್ಸ್ ಇದು ಹೆಂಗೆ ಹೇಳಿ ನೋಡಿ, ಇವಾಗ ಟೆಕ್ಸ್ಟ್ ಇದೆಯಲ್ಲ ಇದ್ರಿಗೆ ಹಿಂಗೆ ಲೈನ್ ಬರ್ತಾ ಇರ್ತವೆ, ಇದ್ರಿಗೆ ಮ್ಯಾಚ್ ಆಗಿಲ್ಲ, ಇದ್ರ ಮ್ಯಾಚ್ ಆಗಿಲ್ಲ, ಡ್ಯಾಶ್ ಅಂದ್ಕೊಳ್ಳಿ. ಬಟ್ ಇದೇ ಥರ ಇಲ್ಲರೂ ಹೋಗ್ತಾ ಇರುತ್ತೆ. ಆವಾಗ ಇದು ಮ್ಯಾಚ್ ಆಗ್ತಿದ್ದಾಗ ಅವಾಗ ಇಲ್ಲಿ ನಿಂತ್ಬಿಟ್ಟು ಏನಾಗುತ್ತೆ, ಎಸ್ ಇಟ್ಸ್ ಅ ಫೌಂಡ್ ಇನ್ ಪ್ರೆಸೆಂಟ್ ಇನ್ ಗಿವನ್ ಟೆಕ್ಸ್ಟ್ ಅಂತ ಬರುತ್ತೆ. ದಟ್ ಶೀಟು ಸ್ಟ್ರಕ್ಟ್ನ ಟೆಕ್ಸ್ಟಲ್ಲಿ ಇದೆ ಇಲ್ವಾ ಅಂತ ನೋಡಬೇಕು. ಅದು ಎಷ್ಟವರೆಗೂ ಲ್ಯಾಗ್ ಮೀನ್ಸ್ ಮುಂದೆ ಹೋಗ್ತಾ ಇರುತ್ತೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಇವಾಗ ಹೇಗೆ ಡೆಫಿನೇಷನ್ ನೋಡೋಣ. ಪ್ಯಾಟರ್ನ್ ಮ್ಯಾಚಿಂಗ್ ಇಸ್ ದ ಪ್ರೊಸೆಸ್, ಆಯಿತಾ. ಅದನ್ನು ಫೈಂಡಿಂಗ್ ವೆದರ್ ಗಿವನ್ ಪ್ಯಾಟರ್ನ್ ಸ್ಟ್ರಿಂಗ್ ಎಕ್ಸಿಸ್ಟ್ ಇನ್ ಅ ಲಾರ್ಜ್ ಟೆಕ್ಸ್ಟ್. ಆ ಲಾಸ್ಟ್ ಟೆಕ್ಸ್ಟಲ್ಲಿ ಇದೆಯಾ ಇಲ್ವಾ ಅನ್ನೋದು ಮೈನ್ ಇಂಪಾರ್ಟೆಂಟ್ ಅಷ್ಟೇ ಆಗಿರುತ್ತೆ. ಮತ್ತು ನಿಮಗೆ ಇದ್ರ ಬಗ್ಗೆ ನೀವು ಪ್ರೋಗ್ರಾಮ್ ಓದಿದ್ದೀರಾ ಅನ್ಕೊತಿದ್ದೀನಿ, ಲ್ಯಾಬ್ ಎಕ್ಸಾಮ್ಗೆಲ್ಲ ಇಂಟರ್ನಲ್ಸ್ಗೆ ಇದೆಲ್ಲ ಓದಿದ್ದೀರಾ ನೀವು. ಆಲ್ಸೋ ಜಾಸ್ತಿ ಪ್ರೋಗ್ರಾಮ್ಸ್ ಏನಿಲ್ಲ ಓದಿದ್ದೀರಾ ಅನ್ಕೊತಿದ್ದೀನಿ. ಇದೇ ಪ್ರೋಗ್ರಾಮ್ ಇದು ನಿಮ್ಗೆ ಇಷ್ಟ ಇದ್ದರೆ ಶಾರ್ಟಾಗಿದೆ, ಇದನ್ನು ಬರೀರಿ. ಇಲ್ಲಾಂದರೆ ನಿಮಗೆ ನೀವು ಓದಿರೋ ಪ್ರೋಗ್ರಾಮ್ಸ್ ಇಂಟರ್ನಲ್ಸ್ ಲ್ಯಾಬ್ ಎಕ್ಸಾಮ್ಗೆ ಅದಿರಲಿ ಅದಿದ್ದರೆ ನೀವು ಅದನ್ನು ಬರೆದ್ಬಿಡ್ಬೋದು, ಏನಿಲ್ಲ. ಬಟ್ ಯಾವುದನ್ನ ಒಂದು ಪ್ರೋಗ್ರಾಮ್ ಬಂದಾಗ ಇದೊಂದು ಹೇಳ್ತೀನಿ ನಿಮಗೆ, ಬಟ್ ಇದು ಯಾರು ಹೇಳಲ್ಲ ಯೂಟ್ಯೂಬರ್ಸು, ನಾನು ಹೇಳ್ತಿದ್ದೀನಿ. ಏನಂದರೆ ಯಾವುದೇ ಪ್ರೋಗ್ರಾಮ್ ಆಗಲಿ, ಬಟ್ ಅಲ್ಲಿ ಹೆಸರು ಮಾತ್ರ ಚೇಂಜ್ ಮಾಡಿಬಿಟ್ಟು ಅದು ರಿಲೇಟೆಡ್ ಏನು ಟಾಪಿಕ್ ಇರುತ್ತೋ ಆ ರಿಲೇಟೆಡ್ ಟಾಪಿಕ್ ಬರೆದು ಬನ್ನಿ, ಮಾರ್ಕ್ಸ್ ಕೂಡ ಜಾಸ್ತಿ ಇರುತ್ತೆ. ವೈ ಬಿಕಾಸ್ ಎಲ್ಲರೂ ಟ್ಯಾಲೆಂಟೆಡ್ ಅಲ್ಲ. ಮತ್ತು ನಂಗೆ ಸ್ಟೂಡೆಂಟ್ಸ್ ಕೂಡ ಫೋನ್ ಮಾಡಿದ್ರು, ಬ್ರೋ ನಮ್ಮ ಟೀಚರ್ಸ್ಗೆ ಗೊತ್ತಿಲ್ಲ, ಸ್ವಲ್ಪ ಏನು ಮಾಡಲದು ಎಕ್ಸ್ಪ್ಲೇನ್ ಮಾಡಿ ಅಂತ. ಬಟ್ ನನಗೆ ಜಾಸ್ತಿ ದಿವಸ ಆಗಿದೆ, ಬಟ್ ಆಲ್ಸೋ ಐ ಆಮ್ ಎಕ್ಸ್ಪ್ಲೇನಿಂಗ್. ಈ ಥರ ಆಗಿರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಬರೆದು ಬನ್ನಿ ಅಷ್ಟೇ, ಪ್ರತಿದು ಅಟೆಂಡ್ ಮಾಡಿ ಎಕ್ಸಾಮಲ್ಲಿ, ಆಯಿತಾ. ನೆಕ್ಸ್ಟು ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಫಸ್ಟು. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನಿಲ್ಲ, ನಾನು ಎಲ್ಲರಿಗೂ ಅರ್ಥ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದ್ರಿಗೆ KMP ಅಲ್ಗೋರಿದಮ್ ಮೇಲೆ, ಆಯಿತಾ. ಬಟ್ ನಾನು ಸುಮ್ಮನೆ ಬ್ರೀಫಾಗಿ ಹೇಳ್ತೀನಿ ಇದರಲ್ಲಿ. ಈ ಸಮ್ನ ಮಾತ್ರ ಸಪ್ರೇಟಾಗಿ ಅಪ್ಲೋಡ್ ಮಾಡಿ ನಿಮಗೆ ಹಾಕ್ತೀನಿ, ಆಯಿತಾ. ABCD ಪ್ಯಾಟರ್ನ್ ಬಂದ್ಬಿಟ್ಟು ABCD ABD ಅಂತಿದೆಯಲ್ಲ. ನೆಕ್ಸ್ಟು ಈ ಸ್ಟ್ರಿಂಗ್ ಬಂದುಬಿಟ್ಟು ಇಷ್ಟಿದೆ, ನಾವು ಇಲ್ಲಿ ಸ್ಟ್ರಿಂಗಲ್ಲಿ ಬರ್ಕೊಂಬಿಟ್ಟು ಪ್ಯಾಟರ್ನ್ ಇಷ್ಟಿದೆ. ಇನ್ನು ನಾವು ಬಂದುಬಿಟ್ಟು ಇದು ಇಷ್ಟವರೆಗೂ ಈ ಡ್ಯಾಶಿಗಳೆಲ್ಲ ಮೀನ್ಸ್ MP ಅಂದರೆ ಇದು ಫಾರ್ಮುಲಾ M(n-1) ಅಂತ ಇರುತ್ತೆ. P=7 ಇದೆ ಪ್ಯಾಟರ್ನು. ಮತ್ತು ಸ್ಟ್ರಿಂಗ್ ಬಂದುಬಿಟ್ಟು ಎಷ್ಟಿದೆ ಇಷ್ಟು ಕೌಂಟ್ ಮಾಡಬೇಕಾಗಿರುತ್ತೆ. ಈ ಸೆಂಟ್ರಲ್ ಡ್ಯಾಶ್ ಇರುತ್ತೆ, ಅದು ಕೂಡ ಕೌಂಟ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಈ ಥರ ಆಗ್ತಾ ಇರುತ್ತೆ ನಿಮಗೆ. ಇದನ್ನು ನಾನು ಹೇಳ್ತೀನಿ ನೋಡಿ, ಈ ABCD ADV ಇಂದ ಇದು ಇಷ್ಟು ಲಾಸ್ಟಲ್ಲಿ ಇಷ್ಟು ಮ್ಯಾಚ್ ಆಗ್ತಾ ಇರುತ್ತೆ, ಇಷ್ಟು ಒಂದು ಪ್ರತಿದು ಒಂದು, ಆಯಿತಾ. ಸೊ ಇಲ್ಲಿ ಇದು ಮ್ಯಾಚ್ ಆಗಿಲ್ವಾ, ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ಆಗಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ ಕಂಪ್ಲೀಟಾಗಿ ಇದು ಮ್ಯಾಚಿಂಗ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿಗೆ ನಾವು ಕರೆಕ್ಟಾಗಿ ಬರೆದ್ಬಿಟ್ಟು ಬಿಡಿಸ್ಬಿಡ್ತೀವಿ ಅಷ್ಟೇ, ಮುಗಿಯುತ್ತೆ ಅದು ಬಂದುಬಿಟ್ಟು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಈ ಥರ ನೋಡಿ ABCD ABD ಈ ಥರ ಜಸ್ಟ್ ಸಿಂಪಲ್, ಆಯಿತಾ. ನಿಮಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸಮ್ಮ ಅಂತಲೇ, ಆಯಿತಾ. ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಬಟ್ ಇಟ್ಸ್ ಓಕೆ, ಅರ್ಥ ಮಾಡ್ಕೊತಿದ್ದೀರಿ ಅಂದ್ಕೊತಿದ್ದೀನಿ. ಇದೇನಿಲ್ಲ, ಮಲ್ಟಿಪಲ್ ಸ್ಟ್ಯಾಕ್ಸ್ ಅಂದ್ರೇನು, ಪ್ರಿಯೋರಿಟಿ ಕ್ಯೂಸ್ ಅಂದರೆ ಏನು ಅಂತ ನಾನು ಇದೆಂತೂ ಕೊಟ್ಟಿದ್ದೇನೆ. ಫಸ್ಟ್ ಆಫ್ ಆಲ್ ನೀವು ಯಾರನ್ನ ಎಲ್ಲ ಔಟ್ ಆಫ್ ಓದೋಕ್ಕೆ ಟ್ರೈ ಮಾಡ್ತಿದ್ರೆ ಇದು ಒಂದು ಓದ್ಕೊಳ್ಳಿ ಅಂತ. ಪಾಸ್ ಆಗೋರೆಲ್ಲ ಇದು ಓದೋಕ್ಕೆ ಹೋಗ್ಬೇಡಿ, ಇದು ಇಂಪಾರ್ಟೆಂಟೇ ಅಲ್ಲ. ಬಟ್ ನಾನು ಸುಮ್ಮನೆ ಕೊಟ್ಟಿದ್ದೀನಿ. ಬಟ್ ಏನಿಲ್ಲ, ಪ್ರಯಾರಿಟಿ ಕ್ಯೂಸ್ ಅಂದರೆ ಏನು, ಮಲ್ಟಿಪಲ್ ಸ್ಟ್ಯಾಕ್ಸ್ ಅಂದರೆ ಏನು, ಇವೆಲ್ಲ ನೀವು ಓದಿರ್ತೀರ ಟೆಸ್ಟಿಗೆ, ಆದರೂ ಒಂದು ಸರಿ ಓದಿಕೊಳ್ಳಿ. ನಾನು ಇದನ್ನೆಲ್ಲ PDF ಕಳಿಸ್ಬಿಟ್ಟಿದ್ದೀನಿ ಗ್ರೂಪಲ್ಲಿ. ಸೊ ಇಟ್ಸ್ ನಾಟ್ ಮೋರ್ ಇಂಪಾರ್ಟೆಂಟ್, ಆಯಿತಾ. ನೆಕ್ಸ್ಟ್ ಇದಾಯಿತಾ. ನೆಕ್ಸ್ಟ್ ವಾಟ್ ಇಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್, ಒಂದೇ ನಿಮಿಷ, ವಾಟ್ ಇಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಅಲೋಕೇಶನ್ ಅಂತ ಕ್ವಶನ್. ಅಲ್ಲಿ ಇದರಲ್ಲಿ ಬಂದು 4 ಟೈಪ್ಸ್ ಆಫ್ ಮೆಮೊರಿ ಅಲೋಕೇಶನ್ಸ್ ಇದೆ. ಮೆಮೊರಿ ಅಲೋಕೇಶನು, ಕಂಟಿಜಿಯಸ್ ಮೆಮೊರಿ ಅಲೋಕೇಶನು, ರೀಅಲೋಕೇಶನು ಮತ್ತು ಟ್ರೀ ಕಾಂಟಿಜಿಯಸ್ ಅಂತ ಏನೋ ಇದೆ. ಟ್ರೀ ಅಂದರೆ ಟ್ರೀ ಆಯಿತಾ. ಟ್ರೀ ಯೂಸ್ ಟು ರಿಟರ್ನ್ ಮೆಮೊರಿ, ಆಯಿತಾ. ನೆಕ್ಸ್ಟು ಡೆಫಿನೇಷನ್ ಓದ್ಬಿಡೋಣ. ಇದೇನೆಂದರೆ ದ 4 ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ದೇರ್ ಯೂಸ್ಡ್ ಇನ್ ದ ಡೈನಮಿಕ್ ಮೆಮೊರಿ, ಆಯಿತಾ. ಆ 4 ಮೆಲೋಸು, ಕೊಲೋಸು, ರಿಯಲ್ಸು, ಟ್ರೀ ಅಂತ ಅರ್ಥ. ಇವಾಗ ಮೆಲೋಗ್ ಅಂದರೆ ಮೆಮೊರಿ ಲೊಕೇಶನ್ ಅಂತ ಅರ್ಥ, ಆಯಿತಾ. ಫಂಕ್ಷನ್ ಅಲೋಕೇಟ್ಸ್ ದ ಮೆಮೊರಿ ಡ್ಯೂರಿಂಗ್ ರನ್ ಟೈಮ್. ಇದೇನು ಮಾಡುತ್ತೆ ಅಂದರೆ ಇದು ಬಂದುಬಿಟ್ಟು ಫಂಕ್ಷನ್ ಅಲೋಕೇಟ್ ಮಾಡುತ್ತೆ ಡ್ಯೂರಿಂಗ್ ಏನೇ ರನ್ ಟೈಮ್, ಆಯಿತಾ. ರನ್ ಟೈಮಲ್ಲಿ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಎಕ್ಸಾಂಪಲ್ ಇದೇನು ಕೊಟ್ಟಿದ್ದೀನಿ ಅದನ್ನ ಬರ್ಕೊಂಬಿಡಿ, ಎಕ್ಸಾಮ್ಗೆ ಟ್ರೈ ಮಾಡಿ ಓದೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಕಂಟಿನ್ಯೂಸ್ ಮೆಮೊರಿ ಅಲೋಕೇಶನ್, ಆಯಿತಾ. ಇದು ಬಂದುಬಿಟ್ಟು ಯೂಸ್ ಟು ಅಲೋಕೇಟ್ ದ ಕಂಟಿನ್ಯೂಸ್ ಬ್ಲಾಕ್ಸ್ ಆಫ್ ಎನ್ ಮೆಮೊರಿ ಮೀನ್ಸ್ ಲೈಕ್ ಏನೇ ಅರೇ, ಆಯಿತಾ. ಎಕ್ಸಾಂಪಲ್ ಇದೇನಿದೆ ಇದನ್ನು ಓದ್ಕೊಳ್ಳೋಕೆ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ರೀಅಲೋಕೇಶನ್ ಮೆಮೊರಿಗೆ, ಆಯಿತಾ. ಇವಾಗ ಕ್ಯಾಪ್ಚರ್ ಆಗ್ತಿದೆ ಅನ್ಕೊಂಡಿದ್ದೀನಿ. ಓಕೆ, ಇದು ಬಂದುಬಿಟ್ಟು ದ ಫಂಕ್ಷನ್ ರೀಅಲೋಕೇಟ್ಸ್ ಮೆಮೊರಿ ಸೈಜ್ ವಿತ್ ಎನ್ ನ್ಯೂ ಸೈಜು. ಅದೇನಂತೆ ಇವಾಗ ಒಂದು
ಆಗೋಗಿರುತ್ತಲ್ಲ ಅದು ಕಂಪ್ಲೀಟಾಗಿ ಅದನ್ನ ರಿಅಲೋಕೇಟ್ ಮಾಡ್ಕೊಳುತ್ತೆ. ರಿಅಲೋಕೇಟ್ ಮೆಮೊರಿ ವಿತ್ ಅ ಸೈಜ್ ಆಫ್ ಎ ನ್ಯೂ ಸೈಜ್ ಮಾಡಿ ಒಂದು ಸೈಜ್ನ ಇನ್ನೊಂದು ಸೈಜ್ನ ರಿಅಲೋಕೇಟ್ ಮಾಡ್ಕೊತಾ ಇರುತ್ತೆ ಅಷ್ಟೇ. ಇದು ರಿಅಲೋಕೇಷನ್ ಮೆಮೊರಿ ಅಂದರೆ ಆಯಿತಾ. ಎಕ್ಸಾಂಪಲ್ ಏನು ಬರ್ಕೊಳ್ಳಿ, ಟ್ರೀಸ್ ಅಂದರೆ ನಿಮ್ಗೆ ಗೊತ್ತಿರೋದೆ, ಗ್ರಾಫ್ಸು ಅವೆಲ್ಲ ಇರುತ್ತೆ. ಸೊ ದಟ್ಸ್ ಇಟ್. ಮತ್ತು ಬಿಟ್ವೀನ್ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನು, ಇದು ನೀವು ಒಂದು 5 ನಿಮಿಷ ಎಕ್ಸಾಮ್ ಹೋಗ್ತೀರಾ ಅದ್ರ ಮುಂಚೆ ChatGPT ಹೊಡೆದ್ಬಿಡಿ. ಇದು ನಾಟ್ ಮೋರ್ ಇಂಪಾರ್ಟೆಂಟ್, ಬಟ್ ಒಂದು ಹೇಳಿದ್ರೆ ಇದು ಬರುತ್ತೆ ಎಕ್ಸಾಮ್ಗೆ, ಚಾನ್ಸ್ ಜಾಸ್ತಿ ಇದೆ. ಬಟ್ ಇದು ಓದ್ಕೊಂಡಿರಿ, ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಏನು ಆ ಥರ ಬೈಟ್ ಮಾಡೋಕ್ಕೇನು ಹೋಗಬೇಡಿ ಆಯಿತಾ. ನಿಮಗೆ ಈ ಥರ ವೀಡಿಯೋ ಅಪ್ಲೋಡ್ ಆಗಿದ್ದರೆ ಹೇಳಿ, ಇಲ್ಲಾಂದರೆ ನಮ್ಮ ಲ್ಯಾಪ್ಟಾಪಲ್ಲೇ ನಿಮಗೆ ಪೆನ್ ಟ್ಯಾಬ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ನಿಮಗೆ ಡಿಫೈನ್ ಸ್ಟ್ರಕ್ಚರ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂತ ಅರ್ಥ ಆಯಿತು. ಸ್ಟ್ರಕ್ಚರ್ ಅಂದರೆ ಏನು, ಸ್ಟ್ರಕ್ಚರ್ ಈಸ್ ಯೂಸ್ ಟು ಡಿಫೈನ್ ಯೂಸರ್ ಡಿಫೈನ್ ಆಗುತ್ತೆ. ಡೇಟಾ ಟೈಪ್ ಅಲೋಸ್ ಯು ಟು ದ ಗ್ರೂಪ್ ವೇರಿಯೇಬಲ್ ಆಯಿತಾ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅಂಡರ್ ದ ಸಿಂಗಲ್ ನೇಮ್, ಒಂದು ಸಿಂಗಲ್ ನೇಮ್ ಇರುತ್ತೆ. ಆ್ಯಂಡ್ ಇಟ್ಸ್ ಡಿಫೈನ್ ಯೂಸಿಂಗ್ ಸ್ಟ್ರಕ್ಟ್ ಕೀವರ್ಡ್ ಆಗಿರುತ್ತೆ ಇದಕ್ಕೆ ಆಯಿತಾ. ನೆಕ್ಸ್ಟ್ ಸಿಂಟೆಕ್ಸು, ಇದು ಎಕ್ಸಾಂಪಲು, ಇದೇನಿಲ್ಲ ಇದು ಓದ್ಕೊಳ್ಳಿ ಆಯಿತಾ. ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂದರೆ ಡೇಟಾ ಸ್ಟ್ರಕ್ಚರ್ ಅಲ್ಲ, ಇದು ಸ್ಟ್ರಕ್ಚರ್ ಅಂದರೆ ಸಿಂಪಲ್ ಸ್ಟ್ರಕ್ಚರು, ನೆಸ್ಟೆಡ್ ವಿತ್ ಎ ಪಾಯಿಂಟರು. ಇದು ನಾನು ಏನಂತಕ್ಕೆ ಇದರಲ್ಲಿ ಹೇಳ್ತಿದ್ದೀನಿ, ನೀವು ಇಂಪಾರ್ಟೆಂಟ್ ಕೊಟ್ಟಿಲ್ಲ ಅಂದರೆ. ಬಟ್ OS ಪೇಪರ್ ನೋಡಿದಾಗ ನನಗೂ ಬೇಜಾರಾಯಿತು ಅಷ್ಟೇ. ಎಂತಕ್ಕಂದರೆ ಏನಂತಕ್ಕೆ ಇವರು ಹೊಸದಾಗೆಲ್ಲ ಇಂಪ್ಲಿಮೆಂಟ್ ಮಾಡ್ತಾವ್ರೆ, ಅಪ್ಲಿಕೇಶನ್ ಬೇಸ್ಡನ್ನು ಕೊಟ್ಟಿದ್ರೆ ಏನೋ ಅನ್ಬೋದಾಗಿತ್ತು. ಬಟ್ ಹೊಸ ಟಾಪಿಕ್ಸ್ ಎಲ್ಲ ಸೇರಿಸ್ತಿದ್ದಾರೆ ಅಂತ. ಇಟ್ಸ್ ಓಕೆ, ಯಾವಾಗ ಸೇರಿಸ್ಬೇಕಾಗಿದ್ದಿದ್ದೆ ಎಕ್ಸಾಮ್ಗೆ. ಓಕೆ, ಟೈಪ್ಸ್ ಆಫ್ ಸ್ಟ್ರಕ್ಚರ್ ಬಂದುಬಿಟ್ಟು ಸಿಂಪಲ್ ಸ್ಟ್ರಕ್ಚರ್ ಅಂದರೆ ಏನಂದರೆ ಆ್ಯಕ್ಷನ್ ಅಬೌಟ್ ಎಕ್ಸಾಂಪಲ್ ದ ಡಿಫ್ರೆಂಟ್ ಡೇಟಾ ಟೈಪ್ಸ್ ಆರ್ ಡಿಫೈನ್ಡ್ ಆನ್ ಇಟ್. ಇದರಲ್ಲಿ ಏನಾಗಿದೆ ಅಂದರೆ ಎಕ್ಸಾಂಪಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಾಗಿದೆ ಡೇಟಾ ಬಂದುಬಿಟ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ಅರ್ಥ. ಓಕೆನಾ. ನೆಕ್ಸ್ಟೆಡ್ ಸ್ಟ್ರಕ್ಚರ್ ಅಂದರೆ ನೆಕ್ಸ್ಟ್ ಸ್ಟ್ರಕ್ಚರ್ ಇಸ್ ವೆನ್ ಸ್ಟ್ರಕ್ಚರ್ ಕಂಟಿನ್ಯೂಸ್ ಅದರ್ ಸ್ಟ್ರಕ್ಚರ್ ಯೂಸಿಂಗ್ ಇಟ್ಸ್ ಮೆಂಬರ್ ಆಯಿತಾ. ನೆಕ್ಸ್ಟು ಈ ಪಾಯಿಂಟರ್ ಅಂದರೆ ಇನ್ನೂ ರೆಫರೆನ್ಸ್, ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಕ್ವಶನ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಗಳ, ಇದನ್ನು ಬಿಡಲೇಬೇಡಿ ಈ ಕ್ವಶನ್ನ ಆಯಿತಾ. ಸ್ಟ್ರಕ್ಚರ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರು, ಮತ್ತು ರಿಪ್ರೆಸೆಂಟ್ ಆಫ್ ಯೂನಿಯನು, ಮತ್ತು ಇದು ಸ್ಟ್ಯಾಕ್ ಅಂದರೆ ಏನು ಅಂತ. ನೆಕ್ಸ್ಟು ಸ್ಟ್ಯಾಕ್ ಅಂದರೆ ಏನು, ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂದರೆ ಏನು, ಇದು ಮೇನ್ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಸ್ಟ್ಯಾಕ್ ಅಂದರೆ ಇದು ಮೋರ್ ಇಂಪಾರ್ಟೆಂಟ್ ಅಲ್ಲ, ಸೊ ನಾನು ಇದನ್ನ ಸ್ಕಿಪ್ಪೇ ಮಾಡ್ತಿದ್ದೀನಿ, ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕ್ವಶನ್ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು OS ಥರ ಬಂದರೆ ಈ ಥರ ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಸೊ ಇದನ್ನು ಓದ್ಕೊಂಡು ಹೋಗಿರಿ ಆಯಿತಾ. ನಿಮಗೆ ಪಾಸ್ ಆಗೋರ್ಗೆ ಮಾತ್ರ ನಾನು ಸಪ್ರೇಟಾಗಿ ಬೆಳಗ್ಗೆ ಅಷ್ಟರವರೆಗೂ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ನಾನು ಅಪ್ಲೋಡ್ ಮಾಡೋದು ಒಂದು 2 hours ಸಾಕು ನಿಮಗೆ, ಅವ್ರು ಮಾತ್ರ ಪಾಸ್ ಆಗಿಬಿಡ್ಬೋದು ಆ ಥರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ, ಪಾಸ್ ಆಗೋರ್ಗೆ ಮಾತ್ರ ಆಯಿತಾ. ನೆಕ್ಸ್ಟು ಇದು ಬಿಡೋಣ ಇಲ್ಲಿಂದ, ಇದು ಈಸಿ ಇದೆ. ಸೊ ಟ್ರಾವರ್ಸಿಂಗ್ ಅಂದರೆ ಏನು, ಇನ್ಸರ್ಟಿಂಗ್, ಡಿಲೀಟಿಂಗ್, ಸರ್ಚಿಂಗ್ ಅಂದರೆ ಏನು, ಅದರಲ್ಲಿ ನಾವು ಆಪ್ರೇಷನ್ಸ್ ಓದಾಯಿತು. ಏನು ವಿಸಿಟಿಂಗ್ ಈಚ್ ಎಲಿಮೆಂಟ್ ಆರ್ ಎ ಸೀಕ್ವೆನ್ಸ್ಲಿ 1 by 1 ಈಚ್ ಪಾಯಿಂಟರ್ ಚೇಂಜ್ ಹೇಳಿದ್ನಲ್ಲ. ನೋಟ್ಸು ಎಲ್ಲ ಈಚ್ ಇಂಟರ್ ಕನೆಕ್ಟೆಡ್ ಆಗ್ತಾ ಇರುತ್ತೆ. ಇನ್ಸರ್ಟಿಂಗ್ ಅಂದರೆ ಒಂದು ಡೇಟಾನ ನ್ಯೂ ಎಲಿಮೆಂಟ್ನ ಸ್ಪೆಸಿಫಿಕ್ ಪೊಸಿಷನಲ್ಲಿ ಆ್ಯಡ್ ಮಾಡೋದು ಅಷ್ಟೇ ಆಯಿತಾ. ಡಿಲೀಷನ್ ಅಂದರೆ ರಿಮೂವಿಂಗ್ ಮಾಡೋದು ಒಂದು ಎಲಿಮೆಂಟ್ನ. ಇಂಡೆಕ್ಸ್ ಆರ್ ಮೆನಿ ರಿಕ್ವೈರ್ಮೆಂಟ್ಸ್, ಶಿಫ್ಟಿಂಗ್ ಅಂದರೆ ಅದರ್ ಎಲಿಮೆಂಟ್ಸು. ಸಾರ್ಟಿಂಗ್ ಅಂದರೆ ಅರೇಂಜಿಂಗ್ ಎಲಿಮೆಂಟ್ಸ್ ಅರೇ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಸರ್ಚಿಂಗ್ ಅಂದರೆ ಫೈಂಡಿಂಗ್ ಇಂಡೆಕ್ಸ್ ಆಫ್ ಎನ್ ಸ್ಪೆಸಿಫಿಕ್. ಈ ಕೋಡ್ ಏನು ಕೊಟ್ಟಿದ್ದೀನಲ್ಲ ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ, ಈ ಕೋಡು ನೋಡ್ಕೊಂಬಿಡಿ ಆಯಿತಾ. ಇದೆಲ್ಲ ಪ್ರತಿಯೊಂದು ಒಂದು ಅಪ್ಲೋಡ್ ಮಾಡಿ ಕೇಳ್ತೀನಿ ನಿಮಗೆ. ಅರೇಸ್ ಅಂದರೆ ಏನು ಅಂತ ಇವಾಗ ನೋಡೋಣ. ಅರೇ ಅಂದರೆ ಕಲೆಕ್ಷನ್ ಆಫ್ ಸಿಮಿಲರ್ ಡೇಟಾ ಐಟಮ್ಸ್ ವಿಚ್ ಆರ್ ಸ್ಟೋರ್ಡ್ ಇನ್ ಅ ಕಂಟಿನ್ಯೂಸ್ ಮೆಮೊರಿ. ಅಂದರೆ ಒಂದು ಸಿಮಿಲರ್ ಡೇಟಾ ಏನಿರುತ್ತೆ ಅದನ್ನು ಏನಾಗಿರುತ್ತೆ ಅಂದರೆ ಅದು ಸ್ಟೋರ್ ಮಾಡ್ಕೊತಾ ಇರುತ್ತೆ. ದೇ ಆರ್ 3 types ಆಫ್ ಅರೇಸು. 1 dimensional ಅರೇಸು, 2 dimensional ಅರೇಸು, ಮತ್ತು ಮಲ್ಟಿ ಡೈಮೆನ್ಷನಲ್ ಅರೇಸ್ ಇದೆ. ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಔಟ್ ಆಫ್ ಔಟ್ ಯಾರು ಸ್ಕೋರ್ ಮಾಡ್ತಿದ್ದಾರಲ್ಲ ಅವರಿಗೆ ಪ್ಲೀಸ್ ಈ ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ, ಎಂತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಔಟ್ ಆಫ್ ಔಟ್ ನಿಮಗೆ OS ಥರ ಕೊಟ್ಬಿಟ್ರೆ ಸೊ ಆಯಿತಾ. ನೆಕ್ಸ್ಟು ಇದೇನಿಲ್ಲ, 1 dimensional ಬಂದುಬಿಟ್ಟು ಅರೇ ಕಲೆಕ್ಷನ್ ಎಲಿಮೆಂಟ್ಸ್, ಈಚ್ ಎಲಿಮೆಂಟ್ಸ್ ಆಕ್ಸೆಸ್ ಸಿಂಗಲ್ ಇಂಡೆಕ್ಸ್. ಇದು ಬಂದುಬಿಟ್ಟು ಪ್ರತಿಯೊಂದು ಎಲಿಮೆಂಟ್ಸ್ ಇರುತ್ತಲ್ಲ ಈ 1 dimensionally ಎಲ್ಲ ಆಕ್ಸೆಸ್ ಆಗುತ್ತೆ ಓನ್ಲಿ ಸಿಂಗಲ್ ಇಂಡೆಕ್ಸ್ ಆಯಿತಾ. ಇವಾಗ ಇದನ್ನು ನೋಡಿಕೊಂಡ್ರೆ ನೀವು ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದೇನೆ. ಫ್ರೂಟ್ 5 grapes ಆ್ಯಪಲ್ಸ್